ಮೈಸೂರು ಜಿಲ್ಲೆಯಲ್ಲಿ ಮತ್ತೆ ಹುಲಿ ಕಾಟ ಭೀತಿ ಹೆಚ್ಚಾಗಿದೆ. ಸರಗೂರಿನ ನಂತರ ಈಗ ಹುಣಸೂರಿನಲ್ಲೂ ಹುಲಿಯ ಆತಂಕ ಶುರುವಾಗಿದೆ. ಗುರುವಾರ ರಾತ್ರಿ ಗೌಡನಕಟ್ಟೆ ಗ್ರಾಮದಲ್ಲಿ ಇಬ್ಬರು ರೈತರ ಮೇಲೆ ಹುಲಿ ದಾಳಿ ಮಾಡಲು ಯತ್ನಿಸಿದ ಘಟನೆ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದೆ. ಗೌಡನಕಟ್ಟೆಯ ರೈತರು ಪ್ರಕಾಶ್ ಹಾಗೂ ಸ್ವಾಮಿ ತಮ್ಮ ಹೊಲದಲ್ಲಿ ಕೆಲಸ ನಿರ್ವಹಿಸುತ್ತಾ ಇದ್ದಂತಹ ವೇಳೆ ಅಚಾನಕ್ ಆಗಿ ಹುಲಿ ಗರ್ಜಿಸಿ ದಾಳಿ ಮಾಡಲು ಮುಂದಾಗಿದೆ. ಭೀತಿಗೊಳಗಾದ ರೈತರು ಜೋರಾಗಿ ಕೂಗಿ ಓಡಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ನಂತರ ಗ್ರಾಮಸ್ಥರು ಘಟನಾ ಸ್ಥಳಕ್ಕೆ ಸೇರಿ ಅರಣ್ಯ ಇಲಾಖೆಯವರ ಮೇಲೆ ಹುಲಿ ಸೆರೆಗೆ ತಕ್ಷಣ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಡ ತಂದರು. ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಗ್ರಾಮಸ್ಥರ ಆಕ್ರೋಶದ ನಡುವೆ ಹುಲಿ ಸೆರೆ ಹಿಡಿದ ನಂತರವಷ್ಟೇ ಸ್ಥಳದಿಂದ ತೆರಳೋದಾಗಿ ತಿಳಿಸಿದರು. ಸ್ಥಳೀಯರ ಒತ್ತಾಯಕ್ಕೆ ಮಣಿದ ಅಧಿಕಾರಿಗಳು ರಾತ್ರಿಯಿಡೀ ಕಾರ್ಯಾಚರಣೆಯನ್ನು ನಡೆಸಲು 4 ಆನೆಗಳೊಂದಿಗೆ ಟಾಸ್ಕ್ ಫೋರ್ಸ್ ತಂಡವನ್ನು ನಿಯೋಜಿಸಿದರು. ಮಧ್ಯರಾತ್ರಿ ನಡೆದ ಈ ಅದ್ದೂರಿ ಆಪರೇಷನ್ನಲ್ಲಿ ಹೊಲದ ಮಧ್ಯದಲ್ಲಿ ಅಡಗಿ ಕುಳಿತಿದ್ದಂತಹ ಹುಲಿಗೆ ಅರವಳಿಕೆ ನೀಡಿ ಯಶಸ್ವಿಯಾಗಿ ಸೆರೆ ಹಿಡಿಯಲಾಗಿದೆ. ಭಾನುವಾರ ಬೆಳಗ್ಗೆ ಗ್ರಾಮದ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದು ಹುಲಿಯನ್ನ ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ. ಅರಣ್ಯ ಇಲಾಖೆ ಮುಂದಿನ ಕೆಲವು ದಿನಗಳಿಗೂ ಗ್ರಾಮಕ್ಕೂ ಪೆಟ್ರೋಲಿಂಗ್ ಹೆಚ್ಚಿಸುವುದಾಗಿ ತಿಳಿಸಿದೆ. ಹುಷಾರಾಗಿ ಕಣಣ್ಣ, ಹುಷಾರಾಗಿ ಕಣೆ ಮೊಕ್ಕ ತರವೆ ಹುಷಾರಾಗಿದ್ದೀಗೆ.